ಅಸ್ಲಾಂ ನಮಸ್ತೆ, ವೆಲ್ಕಮ್ ಟು ಕುಂದಾನಗರಿ ಪ್ರಾಪರ್ಟೀಸ್ ಬೆಳಗಾವಿ. ಇದು ಮನೆ ಲೊಕೇಟೆಡ್ ಇದೆ ಇನ್ ಗೋಕುಲ್ ನಗರ್. ಬೆಳಗಾವಿಯಿಂದ 8 ಕಿಲೋಮೀಟರ್ ಆಗುತ್ತೆ. ಪೋದ್ದಾರ್ ಇಂಟರ್ನ್ಯಾಷನಲ್ ಸ್ಕೂಲಿಂದ 4 ಕಿಲೋಮೀಟರ್, ಏರ್ಪೋರ್ಟ್ ಇಲ್ಲಿಂದ ಸಾಂಬ್ರಾ ಏರ್ಪೋರ್ಟ್ ಕೇವಲ 3 ಕಿಲೋಮೀಟರ್ ಇದೆ. ವೆಸ್ಟ್ ಫೇಸಿಂಗ್ ಮನೆ ಇದೆ, ನಾರ್ತ್ ಫೇಸಿಂಗ್ ಡೋರಿಂದ ಎಂಟ್ರಿ ಆಗುತ್ತೆ. ಬೋರ್ವೆಲ್ ಫೆಸಿಲಿಟಿ ಇದೆ, ಆ್ಯಸ್ ಪರ್ ವಾಸ್ತು ಕಂಪ್ಲೈಂಟ್ ಇದೆ. ಹೊರಗಡೆ ನಿಮಗೆ ದೊಡ್ಡದಾದಂತಹ ಇದು ವಿಂಡೋ ಗ್ರನೈಟಲ್ಲಿ ಎಲ್ಲ ಸ್ಕರ್ಟಿಂಗ್ ಮಾಡಿ ಫಿನಿಶಿಂಗಲ್ಲೂ ಕೊಟ್ಟಿದ್ದಾರೆ. ಮ್ಯಾಟ್ ಫಿನಿಶಿಂಗಲ್ಲಿ ಟೈಲಿಂಗ್ ಇದೆ, ಲೈಟ್ ಕಲರಲ್ಲಿ ಕೊಟ್ಟಿದ್ದಾರೆ. ಇಲ್ಲಿಂದ ಈ ಕಡೆ ಸೆಟ್ ಬ್ಯಾಕ್ ಕೊಟ್ಟಿದ್ದಾರೆ, ಈ ಕಡೆ ನಿಮಗೆ ಒಂದು ಟ್ಯಾಪು ಇದೆ. ಇಲ್ಲಿಂದ ನಿಮ್ಮ ಬೈಕ್ ಸರ್ವಿಸಿಂಗ್, ಗಾರ್ಡನಿಂಗ್ ಏರಿಯಾ ಏನಾದರೂ ನೀವು ಮಾಡ್ಕೋಬಹುದು. ಕಾರ್ ಪಾರ್ಕಿಂಗ್ ಇದೆ, ಬೈಕ್ ಪಾರ್ಕಿಂಗ್ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಇಲ್ಲಿಂದ ನಾವು ಎಂಟರ್ ಆಗುವ ಮುಂಚೆ ಕೆಳಗಡೆ ಎಲ್ಲ ಗ್ರನೈಟಲ್ಲಿ ಕೆಲಸ ಆಗಿದೆ. ಈ ಕಡೆ ಡೋರ್ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಇದು ಟೀ ಕುಡ್ಡಲ್ಲಿ ಸಾಗವನ್ನಲ್ಲಿ ಡೋರ್ ಇದೆ, ಸೈಡ್ ಫ್ರೇಮ್ ಎಲ್ಲ ಗ್ರನೈಟಲ್ಲಿ ಮಾಡಿದ್ದಾರೆ. ಸೊ ಇಲ್ಲಿಂದ ನಾವು ಎಂಟರ್ ಆಗ್ತಾ ಇದ್ದೀವಿ. ಇದು 4 BHK ಮನೆ ಇದೆ, ಡೂಪ್ಲೆಕ್ಸ್ ಮನೆ. 82 ಲಕ್ಷ ರೂಪಾಯಿದಲ್ಲಿ ಎನ್ ಎ ಲೇಔಟ್ ಇದೆ, ಬ್ಯಾಂಕ್ದಿಂದ ಲೋನ್ ಆಗುತ್ತೆ. ಮೇಲ್ಗಡೆ ಎಲ್ಲ ನಿಮಗೆ POP ಸಿಗ್ತಾ ಇದೆ, ಲೋವರ್ಸ್ ಪ್ಯಾನಲ್ಸ್ ಹಾಗೂ ಒಂದು ಟೆಕ್ಸ್ಚರ್ ಸ್ಟಿಕರಲ್ಲಿ ನಿಮಗೆ ಫಿನಿಶಿಂಗ್ ಇವರು ಕೊಟ್ಟಿದ್ದಾರೆ ಪೇಂಟಲ್ಲಿ. ಇದು ಬಂದುಬಿಟ್ಟು ಫಸ್ಟ್ ಲಿವಿಂಗ್ ಏರಿಯಾ. ಇದಕ್ಕೂ ದೊಡ್ಡದಾದಂಥ ಒಂದು 2 ವಿಂಡೋ ಕೊಟ್ಟಿದ್ದಾರೆ. ಬ್ರೈಟ್ನೆಸ್, ವೆಂಟಿಲೇಷನ್, ಗಾಳಿ ಫಸ್ಟ್ ಕ್ಲಾಸ್ ಸಖತ್ತಾಗಿ ಬರುತ್ತೆ. ಸೊ ಈ ಕಡೆ ಎಲ್ಲ ನಿಮ್ಮ ಸಿಟ್ಟಿಂಗ್ ಏರಿಯಾ ಬರುತ್ತೆ. ಈ ಕಡೆ ಸೋಫಾ ಮಾಡ್ಕೊಂಡು ಆ ಕಡೆ ಏನಿದೆ ಆ ವಾಲಿಗೆ ನೀವು ಇಲ್ಲಿ ನೀವು ಟಿ ವಿ ಪ್ಯಾನಲ್ ಮಾಡ್ಕೋಬೋದು. ಇದರಲ್ಲಿ ಫರ್ನಿಚರ್ ಏನೂ ಬರಲ್ಲ, ಫರ್ನಿಚರ್ ನೀವೇ ಮಾಡ್ಕೋಬೋದು. ಇಲ್ಲಿ ಟಿ ವಿ ಪ್ಯಾನಲ್ ಮಾಡ್ಕೊಂಡ್ರೆ ಇಲ್ಲೇ ಕನೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿಂದ ಈ ಕಡೆ ಎಂಟರ್ ಆಗ್ತೀವಿ ಕಿಚನಿಗೆ. ಕಿಚನಲ್ಲಿ ಮ್ಯಾಟ್ ಫಿನಿಶಿಂಗಲ್ಲಿ ಟೈಲಿಂಗ್ ಕೊಟ್ಟಿದ್ದಾರೆ, ಗ್ರನೈಟ್ ಇದೆ, ಕೌಂಟರ್ ಟಾಪಿಗೆ ಕೊಟ್ಟಿದ್ದಾರೆ. ನೀವು ಮಾಡ್ಯುಲರ್ ಕಿಚನ್ ಮಾಡ್ಕೊಂಡ್ರೆ ಬಹಳ ಸಖತ್ತಾಗಿ ಕಾಣಿಸುತ್ತೆ. ಆ ಕಡೆ ಯುಟಿಲಿಟಿ ಬರುತ್ತೆ, ಈ ಕಡೆ ಬಾಂಡೆ ಇಡಾಕಿ ಒಂದು ಸಣ್ಣದಾದಂತಹ ಜಾಗವನ್ನು ಕೊಟ್ಟಿದ್ದಾರೆ. ಮೇಲ್ಗಡೆ ಸಜ್ಜೆ ಇದೆ, ಅದಕ್ಕೂ ನೀವು ಕವರ್ ಅಪ್ ಮಾಡ್ಕೋಬಹುದು. ಕಿಚನ್ ಕಮ್ ಡೈನಿಂಗ್ ಏರಿಯಾ. ಈ ಕಡೆ ಡೈನಿಂಗ್ ಟೇಬಲ್ 4 ಸೀಟರ್ ಆರಾಮಾಗಿ ಕುಂಡ್ರತ್ತೆ. ಸೊ ನೀವು ಮಸ್ತಾಗಿ ನಿಮ್ಮ ಫುಡ್ ಎಂಜಾಯ್ ಮಾಡ್ಬೋದು. ಈ ಕಡೆ ಬರುತ್ತೆ ಪೂಜಾ ರೂಮು ಮಸ್ತ್ ಮಾಡಿದ್ದಾರೆ, ನೀವು ನೋಡ್ಕೋಬಹುದು ಹೇಗಿದೆ ಅಂತೇಳಿ. ಒಳಗಡೆ ಎಲ್ಲ ವೈಟ್ ಟೈಲಿಂಗ್ ಮಾಡಿದ್ದಾರೆ, ಅದಕ್ಕೆ ಗೋಲ್ಡನ್ ಸ್ಟ್ರಿಪ್ ಕೊಟ್ಟಿದ್ದಾರೆ. ಮೇಲ್ಗಡೆ ಒಂದು ಲೈಟ್ ಆಪ್ಷನ್ನು ಕೊಟ್ಟಿದ್ದಾರೆ. ಸೊ ಇದು ಕೆಳಗಡೆ ಲಿವಿಂಗ್ ಏರಿಯಾ ಕಮ್ ಕಿಚನ್ ಕಮ್ ಡೈನಿಂಗ್ ಪೂಜಾ ರೂಮ್ ಬರುತ್ತೆ. ಈ ಕಡೆ ಬರುತ್ತೆ ಕಾಮನ್ ವಾಶ್ರೂಮ್ ಹಾಗೂ ಟಾಯ್ಲೆಟ್ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೂ ಒಂದು ಸಣ್ಣದಾದಂಥ ವಿಂಡೋ ಇದೆ. ಇಲ್ಲಿಂದ ಈ ರೂಮ್ಗೆ ಎಂಟರ್ ಆಗ್ತೀವಿ. ಈ ರೂಮಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ. ಕಾಮನ್ ವಾಶ್ರೂಮ್, ಟಾಯ್ಲೆಟ್ ಪ್ಲಸ್ ಮಾಸ್ಟರ್ ಬೆಡ್ರೂಮ್ ಇವರು ಕೊಟ್ಟಿದ್ದಾರೆ. 30x39 ಸ್ಕ್ವೇರ್ ಫೀಟಲ್ಲಿ ಬಹಳ ಸುಂದರವಾದಂಥ ಈ ಡಿಸೈನ್ ಇದೆ. ಒಂಚೂರು ಜಾಗ ಇಲ್ಲಿ ಇವರು ವೇಸ್ಟ್ ಮಾಡಿಲ್ಲ. ಇದರಲ್ಲಿ ನಿಮಗೆ ಮೇಲ್ವರೆಗೂ ಟೈಲಿಂಗ್ ಸಿಗುತ್ತೆ, ಹೈಡ್ರೋಲಿಕ್ ಕಮೋಡ್ ಇದೆ, ಶವರ್, ಹ್ಯಾಂಡ್ ಶವರ್, ಸಿಂಕ್ ಕೂಡ ಇವರು ಇದರಲ್ಲಿನೇ ಕೊಟ್ಟಿದ್ದಾರೆ. ನಿಮ್ಮ ಕಾಮನ್ ವಾಶ್ರೂಮ್ದಲ್ಲಿ ಸಿಂಕ್ ಸಿಗುತ್ತೆ, ಮಾಸ್ಟರ್ ಬೆಡ್ರೂಮಲ್ಲಿನೂ ಸಿಂಕ್ ಸಿಗ್ತಾ ಇದೆ. ಇಲ್ಲಿಂದ ಇದು ಸ್ಟೇರ್ ಕೇಸ್ ಹೋಗುತ್ತೆ. ಇದಕ್ಕೂ ಗ್ರನೈಟ್ ಪ್ಲಸ್ ಅದು ಟೈಲ್ ಯೂಸ್ ಮಾಡಿದ್ದಾರೆ. ಸ್ಟೀಲ್ನೆಸ್ 303 ಗ್ರೇಡಲ್ಲಿ ಇವರು ನಿಮಗೆ ಸ್ಟೇರ್ ಕೇಸಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿಂದ ನಾವು ಮೇಲ್ ಹೋಗ್ತಾ ಇದ್ದೀವಿ. ಮೇಲ್ ಬಂದ ತಕ್ಷಣ ಕೆಳಗಡೆ ಎಷ್ಟು ದೊಡ್ಡದು ಇದೆ ಲಿವಿಂಗ್ ಏರಿಯಾ, ಸೇಮ್ ಸೈಜಲ್ಲಿ ಇಲ್ಲಿ ಕೂಡ ಒಂದು ಲಿವಿಂಗ್ ಏರಿಯಾ ಕೊಟ್ಟಿದ್ದಾರೆ. ಇದಕ್ಕೂ ಬಹಳ ದೊಡ್ಡ ವಿಂಡೋ ಇದೆ. ಮೇಲ್ಗಡೆ ಸೇಮ್ ಟೆಕ್ಸ್ಚರ್, ಸೇಮ್ ಡಿಸೈನಲ್ಲಿ ಇವರು POP ಮಾಡಿದ್ದಾರೆ. ಗ್ಲಾಸಿ ಫಿನಿಶಿಂಗ್ ಟೈಲಿಂಗ್ ಇದೆ. ಇದು ಬಹಳ ಚೆಂದ ಕಾಣಿಸುತ್ತೆ. ಕ್ಲೀನ್ ಹೇಗೆ ಮಾಡ್ತೀರಿ ಹಾಗೆ ಇದು ಗ್ಲೋಯಿಂಗ್ ಆಗ್ತಾ ಇರುತ್ತೆ. ಇದು ಫ್ರಂಚ್ ಡೋರ್ ಇದೆ, ಇದು ಕ್ಲೋಸ್ ಮಾಡ್ಬೋದು ಈ ಥರ. ಯಾಕಂದರೆ ಈಗ ನಾವು ಬ್ಯಾಲ್ಕನಿಗೆ ಎಂಟರ್ ಆಗ್ತಾ ಇದ್ದೀವಿ. ಇದು ಓಪನ್ ಕ್ಲೋಸ್ ಆಗಿ ಇದು ಬ್ಯಾಲ್ಕನಿ ಬರುತ್ತೆ. ದೊಡ್ಡದಾದಂತಹ ಬ್ಯಾಲ್ಕನಿ ಇದೆ. ನೀವು ಫಸ್ಟ್ ಕ್ಲಾಸ್ ಒಂದು ಜೂಲ ಹಾಕ್ಕೊಂಡು ಇಲ್ಲಿ ಗಾರ್ಡನಿಂಗು ಮಾಡ್ಕೋಬೋದು. ಸ್ಟೀಲಲ್ಲಿ ಗ್ರಿಲ್ ಮಾಡಿದ್ದಾರೆ. ಇದು ಟೆಕ್ಸ್ಚರಲ್ಲಿ ಕೆಲಸ ಆಗಿದೆ. ಗಿಲಾವ ಮಾಡಿ ಇದರಲ್ಲಿ ಕಟಿಂಗ್ ಮಾಡಿ ಇದಕ್ಕೆ ಒಂದು ಪೇಂಟ್ ಕಾಂಬಿನೇಷನಲ್ಲಿ ಒಂದು ಲುಕ್ ಕೊಡೋದು ಪ್ರಯತ್ನ ಇವರು ಮಾಡಿದ್ದಾರೆ. ಸೊ ಈ ಕಡೆ 3 ಬೆಡ್ರೂಮ್ ನಿಮಗೆ ಸಿಗುತ್ತೆ. ಕೆಳಗಡೆ ಒಂದು, ಮೇಲ್ಗಡೆ 2. ಇದು ಸಣ್ಣದು ಒಂದು ಬೆಡ್ರೂಮ್ ಇದೆ, ಕಾಮನ್ ಬೆಡ್ರೂಮ್ ಇದೆ. ಗೆಸ್ಟ್ ಬಂದರೆ ನೀವು ಯೂಸ್ ಮಾಡ್ಕೋಬೋದು ಅಥವಾ ಸ್ಟಡಿ ರೂಮ್ ಮಾಡ್ಕೋಬೋದು. ಒಂದು ಹಾಗೆ ಒಂದು ಸಿಂಪಲ್ ಆಗಿ ಒಂದು POP ಇಲ್ಲಿ ಇವ್ರು ಮಾಡಿ ಒಂದು ಲೈಟನ್ನು ಕೊಟ್ಟಿದ್ದಾರೆ. ಇದು ಬರುತ್ತೆ ಸೆಕೆಂಡ್ ಬೆಡ್ರೂಮ್. ಇದು ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಇದೆ. ಕೆಳಗಡೆ ಒಂದು ಮಾಸ್ಟರ್ ಬೆಡ್ರೂಮ್, ಮೇಲ್ಗಡೆ 2 ಮಾಸ್ಟರ್ ಬೆಡ್ರೂಮ್, 1 ಕಾಮನ್ ಬೆಡ್ರೂಮ್, ಟೋಟಲ್ 4 ಬೆಡ್ರೂಮ್ಗಳು. 82 ಲಕ್ಷ ರೂಪಾಯಿದಲ್ಲಿ ನಿಮಗೆ ಇವರು 30x39 ಸ್ಕ್ವೇರ್ ಫೀಟ್ ಇರುವಂಥ ವೆಸ್ಟ್ ಫೇಸಿಂಗ್ ಮನೆ ಕೊಡ್ತಾ ಇದ್ದಾರೆ. ಪಾರ್ಕಿಂಗ್ ಇದೆ, ಬೋರ್ವೆಲ್ ಫೆಸಿಲಿಟಿನೂ ಇವರು ಕೊಟ್ಟಿದ್ದಾರೆ. ಇಲ್ಲಿಂದ ಇದು ಬರುತ್ತೆ ಲಾಸ್ಟ್ ಬೆಡ್ರೂಮ್. ಇದು 4th ಬೆಡ್ರೂಮ್ ಇದೆ. ಇದು ಕೂಡ ಮಾಸ್ಟರ್ ಬೆಡ್ರೂಮ್ ಇದೆ. ಮೇಲ್ಗಡೆ ಇಲ್ಲಿ ಸಜ್ಜೆ ಕೊಟ್ಟಿದ್ದಾರೆ. 10 ಫೀಟ್ ಹೈಟ್ ಇದೆ. ಲೈಟ್ ಕಲರಲ್ಲಿ, ಪಿಂಕ್ ಕಲರಲ್ಲಿ ಇವರೆಲ್ಲ ಕಲರ್ ಮಾಡಿದ್ದಾರೆ. ಕಾಂಬಿನೇಷನ್ ಗ್ರೇ ಹಾಗೂ ಪಿಂಕಲ್ಲಿ ಎಲ್ಲ
ಪ್ಲೇ ಮಾಡಿದ್ದಾರೆ, ನೋಡೋಕ್ಕೆ ಬಹಳ ಚಂದ ಅನಿಸುತ್ತೆ. ಇಲ್ಲಿಂದ ನಾವು ಮೇಲ್ಗಡೆ ಹೋದರೆ ಸೀದಾ ಟೆರಿಸ್ಗೆ ಹೋಗ್ತೀವಿ. ಟೆರಿಸಿಂದ ನಿಮಗೆಲ್ಲ ಕಾಣಿಸುತ್ತೆ ಹೇಗಿದೆ ಹೇಗಿಲ್ಲ ಅಂಥೇಳಿ ನಿಮಗೆ ನಾವು ತೋರಿಸ್ತೀವಿ. ಬ್ರೈಟ್ನೆಸ್ ಬಹಳ ಇದೆ, ಯಾಕಂದರೆ ಈ ಏರಿಯಾದಲ್ಲಿ ಗಿಡಗಳು ಬಹಳ ಇದೆ. ಸೊ ಅಕ್ಕಪಕ್ಕ ಭಾಳ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇಲ್ಲ. ಸ್ಲೋಲಿ ನಿಮಗೆ ಮಸ್ತ್ ಫ್ರೆಶ್ ಏರ್ ಎಂಜಾಯ್ ಮಾಡ್ತಾ ನೀವು ಟೈಮ್ ಸ್ಪೆಂಡ್ ಮಾಡಬಹುದು. ಇಲ್ಲಿ ನಿಮಗೆ ಇದು ಸೇಫ್ಟಿ ಡೋರನ್ನು ಇಲ್ಲಿ ಕೊಟ್ಟಿದ್ದಾರೆ. ಮೇಲ್ಗಡೆ ಟೆರಿಸ್ ಇದೆ. ಈ ಕಡೆ ನೀವು ಮೇಲ್ಗಡೆ ನೋಡ್ಬೋದು ಪ್ಲೇನ್ ಹೋಗ್ತಾ ಇದೆ. ಏಕೆಂದರೆ ಈ ಕಡೆಯಿಂದ ಇಲ್ಲಿಂದ ಇದೇನಿದೆ ಇದೆಲ್ಲ ಏರ್ಪೋರ್ಟ್ ಕಂಪೌಂಡ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಹೋಗಿ ಎಂಡ್ ಆಗುತ್ತೆ. ಈ ಏರ್ಪೋರ್ಟ್ ಏರಿಯಾ ಅದು ಕಂಪ್ಲೀಟ್ ಏರ್ಪೋರ್ಟ್ ಏರಿಯಾ ಅದು. ಸೊ ಎಕ್ದಮ್ ಸೇಫ್ಟಿ ಪರ್ಪಸ್ ಇದೆ, ಎಲ್ಲ ರೆಸಿಡೆನ್ಷಿಯಲ್ ಏರಿಯಾ ಇದೆ. ಇಲ್ಲಿ ಎಲ್ಲ ಅಕ್ಕಪಕ್ಕ ನೀವು ನೋಡಿದ್ರೆ ಎಲ್ಲ ಮನೆಗಳಿವೆ, ಎಲ್ಲ ಕಾಣಿಸುತ್ತೆ ನಿಮಗೆ. ಈ ಕಡೆ ಪೂರ್ತಿ ಮನೆ. ಬೆಸ್ಟ್ ಏರಿಯಾ ಇದೆ. ಬೆಳಗಾವಿಯಿಂದ 7-8 ಕಿಲೋಮೀಟರ್ ಆಗತ್ತೆ. ಪೋದ್ದಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಅಲ್ಲಿಂದ 4 ಕಿಲೋಮೀಟರ್. ಏರ್ಪೋರ್ಟಿಂದ ಕೇವಲ 3 ಕಿಲೋಮೀಟರ್ ಇದೆ. 82 ಲಕ್ಷ ರೂಪಾಯಿದಲ್ಲಿ ರೆಡ್ ಬ್ರಿಕ್ಸಲ್ಲಿ ಕನ್ಸ್ಟ್ರಕ್ಷನ್ ಆಗಿರುವಂತಹ ಈ ಸುಂದರವಾದ ಮನೆ ಹೇಗಿಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಮ್ಮ ಚಾನೆಲಿಗೆ ಕುಂದಾನಗರಿ ಪ್ರಾಪರ್ಟೀಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಅಜರುದ್ದೀನ್, ಕುಂದಾನಗರಿ ಪ್ರಾಪರ್ಟೀಸ್, ಬೆಳಗಾವಿ.